ಇಂದು JDS ನ ನಿಯೋಗ JDLP ನಾಯಕರು ಸನ್ಮಾನ್ಯ ಸುರೇಶ್ ಬಾಬಣ್ಣರವರು ಜೊತೆಯಲ್ಲಿ ಕೌನ್ಸಿಲ್ ಲೀಡರ್ ಆಗಿರ್ತಕ್ಕಂಥ ಮಾನ್ಯ ಭೋಜೇಗೌಡರು, ಎಲ್ಲ ಶಾಸಕರು, ವಿಧಾನ ಪರಿಷತ್ನ ಸದಸ್ಯರು ಸೇರಿದಂತೆ ಘನತೆ ಹೊತ್ತ ರಾಜ್ಯಪಾಲರ ಒಂದು ಸಮಯವನ್ನ ಕೇಳಿ ಇವತ್ತು ಅವರು ನಮ್ಗೆ ಸಮಯ ನಿಗದಿ ಮಾಡಿಕೊಟ್ಟಿದ್ರು. ತಮ್ಮೆಲ್ಲರಿಗೂ ಗೊತ್ತಿದೆ ಇವತ್ತು ಯಾವ ವಿಚಾರಕ್ಕೋಸ್ಕರ ನಾವಿಲ್ಲಿ ಬಂದಿದ್ದೇವೆ ಅಂತ. ಹೈಕೋರ್ಟ್ ನ ವಿಭಾಗದ ಒಂದು ಪೀಠ ಏನಿದೆ, ಐತಿಹಾಸಿಕವಾದಂತ ಒಂದು ತೀರ್ಪನ್ನ ನೈಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೊರಗಾಕಿದೆ. ಜೂನ್ 29ನೇ ತಾರೀಕು ಬಂದಂತ ಒಂದು ತೀರ್ಪಿನಲ್ಲಿ, ಒಂದು ಆದೇಶದಲ್ಲಿ ಉಲ್ಲೇಖವಾದಂತ ಒಂದು ಅಂಶ ಬಹಳ ಕ್ಲಿಯರ್ ಆಗಿದೆ. ನೈಸ್ ಇಸ್ ನಾಟ್ ಸೋ ನೈಸ್ ಅಂತಕ್ಕಂಥದ್ದು ಅಂದ್ರೆ, ಇದು ಇಡೀ ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಹಗರಣ. ಇಂದಿನಿಂದ ಅಲ್ಲ, ಕಳೆದ 2.5 ದಶಕಗಳಿಂದನೂ ಕೂಡ ನಿರಂತರವಾಗಿ ಈ ಒಂದು ಹಗರಣ ಇದೇ ರೀತಿ ನಡೀತಾನೆ ಬಂದಿದೆ. ಕಾರಣ ಏನಂದ್ರೆ, ನಿಮಗೆ ಗೊತ್ತಿದೆ, FWA ಅಗ್ರಿಮೆಂಟ್ ಬಗ್ಗೆ ಈಗಾಗಲೇ ಕೋರ್ಟ್ನ ಆದೇಶದ ಪ್ರಕಾರವಾಗಿ ಜಡ್ಜ್ಮೆಂಟ್ ಕಾಪಿಯ ಒಂದು ಆರ್ಡರ್ ಕಾಪಿಯನ್ನ ಇಟ್ಕೊಂಡು ಸನ್ಮಾನ್ಯ ಕುಮಾರಣ್ಣ ಅವರು ಈಗಾಗಲೇ ಮಾಧ್ಯಮದ ಮಿತ್ರರಲ್ಲಿ ಮಾತನಾಡಿದ್ರು. ಕೋರ್ಟ್ ಹೇಳ್ತಾ ಇರತಕ್ಕಂಥದ್ದಿಷ್ಟೇ, 20-25 ವರ್ಷದಿಂದ ಅಲ್ಲಿ ರೈತರ ಜಮೀನನ್ನ ತಾವೇನು ಭೂಸ್ವಾಧೀನ ಮಾಡ್ಕೊಂಡ್ರಿ, ಅಂದ್ರೆ ಇಲ್ಲಿ KDB ಥ್ರೂ ಅಕ್ವಿಸಿಷನ್ ಆಯ್ತು, ಅದೊಂದು ನೋಡಲ್ ಏಜೆನ್ಸಿ ಆಗಿ ಅಕ್ವಿಸಿಷನ್ ಮಾಡಿದ ನಂತರ ರೈತರಿಗೆ ಯಾವ ಒಂದು ಅವಾರ್ಡ್ಗಳು ಸಿಕ್ಕಬೇಕಾಗಿತ್ತು, ಅದರಲ್ಲಿ ವಿಳಂಬ ಆಯ್ತು. ಕಂಪನ್ಸೇಷನ್ಗಳು ಇಲ್ಲಿವರೆಗೂ ಸಿಕ್ಕಿಲ್ಲ. ಸರಿ ಸುಮಾರು 67%ಗೂ ಹೆಚ್ಚು ಜನ ರೈತರನ್ನ ಇವತ್ತು ಅವರ ಸ್ವಂತ ಭೂಮಿಯನ್ನ ಭೂಸ್ವಾಧೀನ ಮಾಡ್ಕೊಂಡು ಇವತ್ತು ಅವ್ರ ಕೈಯನ್ನ ಬಿಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಒಂದು ಕೋರ್ಟ್ ನಲ್ಲಿ ಒಂದು ಪರ್ಟಿಕ್ಯುಲರ್ ಒಂದು ಆಕ್ಟ್ ಅನ್ನ ಮೆನ್ಷನ್ ಮಾಡ್ತಾರೆ. 300 ಡೇ ರೈಟ್ ಟು ಪ್ರಾಪರ್ಟಿ ಆಕ್ಟ್ ಅಂತಕ್ಕಂಥದ್ನ ಸಂವಿಧಾನದ ಒಂದು ವಿಧಿಯ ಒಂದು ಆಕ್ಟ್ ಏನಿದೆ, ಆ ಒಂದು ಆಕ್ಟ್ ಅನ್ನೇ ಮುಂದಿಟ್ಕೊಂಡು ಕೋರ್ಟಿನ ಒಂದು ಆದೇಶ ಹೊರಡಿಸಿದ್ದಾರೆ. ಯಾವ ಒಂದು ಭೂಸ್ವಾಧೀನ ಅಂತಿಮ ಅಧಿಸೂಚನೆ ಹೊರಡಿಸಿರ್ತಕ್ಕಂಥ ಕೆಲವೊಂದಷ್ಟು ರೈತರ ಭೂಮಿಯನ್ನ ಸಂಪೂರ್ಣವಾಗಿ ಅದನ್ನ ರದ್ದುಗೊಳಿಸ್ತಾ ಇದ್ದೇವೆ ಅಂತಕ್ಕಂಥದ್ದು ಈಗಾಗಲೇ ಹೈಕೋರ್ಟ್ ಈಗಾಗಲೇ ತೀರ್ಪನ್ನ ಕೊಟ್ಟಿದ್ದಾರೆ. ಆದ್ರೆ ಇದ್ರ ಮಧ್ಯೆ ನಮ್ಮೆಲ್ಲರಿಗೂ ಕಾಡ್ತಕ್ಕಂಥ ಪ್ರಶ್ನೆ ಏನಪ್ಪಾ ಅಂದ್ರೆ, ಇಷ್ಟೆಲ್ಲ FWA ನಲ್ಲಿ ಮೆನ್ಷನ್ ಆದಂತ ಫ್ರೇಮ್ವರ್ಕ್ ಅಗ್ರಿಮೆಂಟ್ ನ ಸಂಪೂರ್ಣವಾದಂತ ವಯೋಲೇಷನ್ಸ್ ಆಗಿರ್ತಕ್ಕಂಥದ್ದು. 111 ಕಿಲೋಮೀಟರ್ ಬೆಂಗಳೂರಿಂದ ಮೈಸೂರವರೆಗೂ ಕೂಡ ಯಾವ ಒಂದು 6 ಲೇನ್ ರಸ್ತೆ ದೇವೇಗೌಡರು ಸಾಹೇಬರು MOU ಮಾಡಿದ್ರು ಅಂತಕ್ಕಂಥದ್ದು ಏನ್ ಚರ್ಚೆ ಮಾಡ್ತಾರೆ. ಅವ್ರು MOU ಮಾಡಿದ ಕಾರಣನೇ ಒಂದು ವಿಷನ್ ಅನ್ನ ಇಟ್ಕೊಂಡು ಅವತ್ತೇ ಈ 6 ಲೇನ್ ರಸ್ತೆ ಬರಬೇಕು ಅಂತಕ್ಕಂಥದ್ದು ಆ MOU ನಲ್ಲಿ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಆಗಿತ್ತು. ಆದ್ರೆ FWA ಸೈನ್ ಆದಂತದ್ದು 1997. ಬಹುಶಃ ಅವತ್ತು JH ಪಟೇಲ್ ರವರು ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ರು, ದಿವಂಗತ JH ಪಟೇಲ್ ರವರು. ಆ ಸಂದರ್ಭದಲ್ಲಿ ಆದಂತ ಅಕ್ವಿಸಿಷನ್ ಗಳೇನಿದೆ, FWA ಏನಿದೆ, ಅವೆಲ್ಲವೂ ಕೂಡ ಸಂಪೂರ್ಣವಾಗಿ ಉಲ್ಲಂಘನೆ ಆಗಿದೆ. ಒಂದ್ ಕಡೆ ಪೆರಿಫೆರಲ್ ರಿಂಗ್ ರೋಡ್, ಪೆರಿಫೆರಲ್ ರೋಡ್ಗಳಾಗಿಲ್ಲ, ಲಿಂಕ್ ರೋಡ್ಗಳಾಗಿಲ್ಲ, ಕಾಂಕ್ರೀಟ್ ರಸ್ತೆನೇ ಆಗಬೇಕು ಅಂತಕ್ಕಂಥದ್ದನ್ನ ಮೆನ್ಷನ್ ಮಾಡಿದ್ರು. 5 ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡ್ತೇವೆ ಅಂತಕ್ಕಂಥದ್ದು ಹೇಳಿದ್ರು. ಇವೆಲ್ಲವನ್ನ ಗಾಳಿಗೆ ತೋರಿರ್ತಕ್ಕಂಥ ನೈಸ್ ಸಂಸ್ಥೆ ಬಗ್ಗೆ ಈಗ ನಾವು ಕೇಳ್ತಕ್ಕಂಥ ಪ್ರಶ್ನೆ ಇಷ್ಟೇ, ಸರ್ಕಾರ ಯಾಕೆ ಇವೆಲ್ಲವನ್ನ ನೋಡಿಯೂ ಕೂಡ ಮೌನವಾಗಿ ಕೂತಿದೆ? ಯಾಕೆ ಮೌನಕ್ಕೆ ಶರಣಾಗಿದೆ? ಇಲ್ಲಿ ಸರ್ಕಾರ ನಾಡಿನ ಜನತೆ ಪರವಾಗಿದೆಯೋ, ರೈತರ ಪರವಾಗಿದೆಯೋ? ಪ್ರತಿನಿತ್ಯ ಇವತ್ತು ಟೋಲ್ ಕಲೆಕ್ಷನ್ ಏನು ಸ್ವೇಚ್ಛಾಚಾರವಾಗಿ ಮಾಡ್ತಾ ಇದಾರಲ್ಲ, ಇವೆಲ್ಲ ವೈಲೇಷನ್ ಗಳು ಮಾಡ್ಕೊಂಡು, FWA ವೈಲೇಷನ್ ಮಾಡ್ಕೊಂಡು ದಿವಸಕ್ಕೆ ಕೋಟ್ಯಾಂತರ ರೂಪಾಯಿ ಈಗಾಗಲೇ ವರ್ಷಾನ್ಗಟ್ಲೆ ನಾವು ಲೆಕ್ಕಾಚಾರ ಮಾಡೋದಾದ್ರೆ ಎಷ್ಟು ಸಾವಿರ ಕೋಟಿ ಕಲೆಕ್ಟ್ ಮಾಡಿದಾರೋ ನಮಗೆ ಗೊತ್ತಿಲ್ಲ. ಆದ್ರೆ ಯಾಕೆ ಸರ್ಕಾರ ಮೌನವಾಗಿ ಕೂತಿದೆ? ಯಾಕೆ ಇಂಟರ್ಫಿಯರ್ ಆಗ್ತಾ ಇಲ್ಲ? ಈ ವಿಚಾರದಲ್ಲಿ ಹೈಕೋರ್ಟ್ ಹೇಳ್ತಕ್ಕಂಥದ್ದು, ನೀವು ಇದರಲ್ಲಿ ಸರ್ಕಾರ, ನೀವು ಈ ಒಂದು ಪ್ರಾಜೆಕ್ಟ್ ಅನ್ನ ಸಂಪೂರ್ಣ ನೀವು ಇದನ್ನ ಕೈಗೆತ್ತಿಕೊಳ್ಬೇಕು, ಯು ಹ್ಯಾವ್ ಟು ಟೇಕ್ ಓವರ್ ದಿಸ್ ಪ್ರಾಜೆಕ್ಟ್ ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ಹೈಕೋರ್ಟ್ ಡೈರೆಕ್ಷನ್ಸ್ ಕೊಟ್ಟಿದೆ. ಆದ್ರೂ ಕೂಡ ಸರ್ಕಾರ ಇನ್ನು ಮೀಣಮೇಷ ಎಣಿಸ್ತಾ ಇದೆ. ಯಾತಕ್ಕೋಸ್ಕರ ಅಂತಕ್ಕಂಥದ್ದು ಉತ್ತರ ಕೊಡಬೇಕು. ಪಾಪ ಅಮಾಯಕ ರೈತರು ಅವ್ರ ಸ್ವಂತ ಭೂಮಿಯನ್ನ ಕಳ್ಕೊಂಡ್ರು. ಕೊನೆಗೆ ಅವ್ರ ಕಷ್ಟ ಬಂದಾಗ ಅಟ್ಲೀಸ್ಟ್ ಸಾಲನೋ ಸೋಲನೋ ಮಾಡಿ ಏನೋ ಅದೊಂದು ಪ್ಲೆಡ್ಜ್ ಮಾಡಿ ಏನೋ ಸಾಲ ತಗೊಂಡು ಅವ್ರ ಮಕ್ಕಳ ಎಜುಕೇಶನ್ಗೋ ಅಥವಾ ಹೆಲ್ತ್ ಇಶ್ಯೂಸ್ ಆದಂತ ಸಂದರ್ಭದಲ್ಲಿ ಬಳಕೆ ಆಗ್ತಕ್ಕಂಥ ಭೂಮಿಯನ್ನ ಅದನ್ನು ಕೂಡ ಆಗ್ಲಿಲ್ಲ. ಅವ್ರಿಗೆ ಡೆವಲಪ್ಮೆಂಟ್ ಆಗ್ಲಿಲ್ಲ. ಡೆವಲಪ್ಮೆಂಟ್ ಹೆಸರಲ್ಲಿ 20,000 ಎಕರೆ ಅಷ್ಟೇ ಅಲ್ಲ, ಎಕ್ಸೆಸ್ ಲ್ಯಾಂಡ್ ಅನ್ನ ಇವತ್ತು ನೈಸ್ ಕಂಪ್ನಿಗೆ ಆ ಒಂದು ಮಾಲೀಕತ್ವಕ್ಕೆ KDB ಥ್ರೂ ಅಕ್ವಿಸಿಷನ್ ಆಯ್ತು. ಆದ್ರೆ ಎಷ್ಟು ಡೆವಲಪ್ಮೆಂಟ್ ಆಗಿದೆ? ಡೆವಲಪ್ಮೆಂಟೇ ಆಗಿಲ್ಲ, ಟೋಟಲಿ ವಯಲೇಟ್ ಆಗಿದೆ. ಹಾಗಾಗಿ ನಾವು
ಗೌರವಾನ್ವಿತ ರಾಜ್ಯಪಾಲರಲ್ಲಿ ಒಂದು ಮೆಮೊರೆಂಡಮ್ ನ ಕೊಟ್ಟಿದ್ದೇವೆ. ಎಲ್ಲ ಶಾಸಕ ಮಿತ್ರರು ಜೊತೆಗೂಡಿ JDLP ನಾಯಕರು, ಭೋಜೇಗೌಡರು ಸೇರಿದಂತೆ ಇವತ್ತು ಘನತೆ ಹೊತ್ತ ರಾಜ್ಯಪಾಲರಿಗೆ ಮನವಿಯನ್ನ ಕೊಟ್ಟು ಇದು ಸರ್ಕಾರಕ್ಕೆ ಒಂದು ಚಾಟಿ ಬೀಸ್ತಕ್ಕಂತ ಒಂದು ಕೆಲಸ ರಾಜ್ಯಪಾಲರ ಕಡೆಯಿಂದ ಆಗಬೇಕು ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಮನವಿ ಸಲ್ಲಿಸಿ ಬಂದಿದ್ದೇವೆ. ಪೆಟಿಷನರ್ಸ್ ಯಾರು ಇವತ್ತು ಈ ಒಂದು ಪೆಟಿಷನ್ ಕಾಪಿಗೆ ಸೈನ್ ಹಾಕಿದ್ರು ಅದರಲ್ಲಿ 81 ಜನ ಪೆಟಿಷನರ್ಸ್ ಇದ್ದಾರೆ. ಪರ್ಟಿಕ್ಯುಲರ್ಲಿ ಸ್ಪೆಸಿಫಿಕ್ ಆಗಿ ಆ 81 ಜನ ಪೆಟಿಷನರ್ಸ್ ನ ಯಾವ ಒಂದು ಭೂಮಿ ಇದೆ ಆ ಭೂಮಿಯ ಮಾಲೀಕತ್ವವನ್ನ ಹೊಂದಿರತಕ್ಕಂತ ರೈತ ಇದ್ದಾನೆ. ತಾವೇ ಹೇಳ್ದಂಗೆ ಒಂದು ಇಟ್ಕೆ ಕೂಡ ಅಲ್ಗಾಡ್ಸಂಗಿಲ್ಲ. ಇವತ್ತು ಕೋರ್ಟ್ ಡೈರೆಕ್ಷನ್ ಇಲ್ದಿರಾ ಯಾವುದೇ ಅವಾರ್ಡ್ಗಳು ಕೊಡಂಗಿಲ್ಲ. ಇದು ಯಾವ ಕೂಡ ಮಾಡ್ಬೇಕು ಅಂತಕ್ಕಂಥದ್ದಾದ್ರೆ ಹೈಕೋರ್ಟ್ ಇಂಟರ್ಫಿಯರೆನ್ಸ್ ಕೊಡುತ್ತೆ. ನಾವು ಡೈರೆಕ್ಷನ್ ಕೊಟ್ಟ ನಂತರವೇ ಇದೇನೇ ಆದ್ರೂ ನೀವು ಮಾಡ್ಬೇಕು ಅಂತಕ್ಕಂಥದ್ದು. ಇಲ್ಲಿ ಪ್ರಶ್ನೆ ಏನಾಗಿದೆ, ಸರ್ಕಾರನು ಕೂಡ ಅಬ್ಜೆಕ್ಷನ್ ಫೈಲ್ ಆದ್ರೆ ವಾದ ಮಂಡಿಸಬೇಕಾಗ್ತದೆ. ಅಬ್ಜೆಕ್ಷನ್ ಫೈಲ್ ಮಾಡಿದಿರಾ ಇನ್ನೂ ಕೂಡ ಮೀನಾಮೇಷ ಎಣಿಸ್ಕೊಂಡು ಟೈಮ್ ಕಿಲ್ಲಿಂಗ್ ಪ್ರಾಸೆಸ್ ಮುಂದಾಗಿರೋದು ನೋಡಿದಾಗ ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಬಹುಶಃ ಅವರ ಒಂದು ಯಾವ ಅಕ್ವಿಸಿಷನ್ ಕೂಡ ಆಕ್ಟ್ ಅಂಡರ್ ಮಾಡ್ಕೊಂಡಿದಾರಲ್ಲ, ಒತ್ತಾಯ ಪೂರ್ವಕವಾಗಿ ಭೂಸ್ವಾಧೀನ ಮಾಡ್ಕೊಂಡಿದಾರಲ್ಲ, ಅದರಲ್ಲಿ ಉರುಳಿಲ್ಲ. ಬಹುಶಃ ಕಾನೂನಿನ ಅಡಿಯಲ್ಲಿ ನ್ಯಾಯಾಲಯ 100% ಆನ್ ಮೆರಿಟ್ ಗ್ರೌಂಡ್ಸ್ ಮುಂಬರ್ತಕ್ಕಂಥ ದಿನಗಳಲ್ಲಿ ರೈತರ ಪರವಾಗಿ ನಿಲ್ಲುತ್ತೆ ಅಂತಕ್ಕಂಥ ಸಂಪೂರ್ಣ ಆತ್ಮವಿಶ್ವಾಸ ನಮ್ಮಲ್ಲಿದೆ. ಈಗ ನಾನು ಇದನ್ನ ಇಷ್ಟು ಬೇಗ ಜಯ ಅಂತಕ್ಕಂಥದ್ನ ಹೇಳೋದಕ್ಕೆ ಹೋಗೋದಿಲ್ಲ. ಇದು ಇನ್ನು ಬಹಳ ದೂರ ಹೋಗ್ತಕ್ಕಂಥದ್ದಿದೆ. ಇದು ಹಂತಂತವಾಗಿ ಇದು ಒಂದು ರೀತಿ ತಾತ್ಕಾಲಿಕವಾದಂತ ಒಂದು ವಿಶ್ವಾಸ ಮೂಡಿಸ್ತಕ್ಕಂಥದ್ದಕ್ಕೆ ಇವತ್ತು ಬಂದಿರತಕ್ಕಂಥ ತೀರ್ಪು ಅಂತಕ್ಕಂಥದ್ದು ಏನಿಲ್ಲ. ಇಟ್ ಇಸ್ ಸ್ಟಿಲ್ ಆನ್ ಗೋಯಿಂಗ್ ಪ್ರಾಸೆಸ್. ಇದು ಬಹಳ ಸಮಯ ತೆಗೆದುಕೊಳ್ಳುತ್ತೆ. ಅಬ್ಜೆಕ್ಷನ್ ಫೈಲ್ ಆದ ನಂತರ ಮತ್ತೆ ವಾದ ಮಂಡಿಸಬೇಕಾಗ್ತದೆ. ಸೊ ಅವೆಲ್ಲವೂ ಕೂಡ ಕಾದ್ ನೋಡೋಣ. ನಾಗೇಂದ್ರ ವಿಚಾರದಲ್ಲಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ, ಜೆಡಿಎಸ್ನವರು ಕೂಡ ಬರ್ತಾರೆ ಅಂತ, ತಾವೆಲ್ಲ ಹೋಗ್ತೀರಾ ಹೇಗೆ? ಸದನದ ಒಳಗಡೆ ತಾವೆಲ್ಲರೂ ನೋಡಿರ್ಬೋದು, ನಮ್ಮ ಮಿತ್ರ ಪಕ್ಷ ಭಾರತೀಯ ಜನತಾ ಪಾರ್ಟಿ ಜೊತೆಯಲ್ಲಿ ಜನತಾದಳ ಪಕ್ಷದ JDLP ನಾಯಕರು ಜೊತೆಯಲ್ಲಿ ಎಲ್ಲ ನಮ್ಮ ಪ್ರೀತಿಯ ಗೌರವಾನ್ವಿತ ಶಾಸಕ ಮಿತ್ರರು, ವಿಧಾನ ಪರಿಷತ್ನ ಸದಸ್ಯರು ಸದನದ ಒಳಗಡೆ ಸಂಪೂರ್ಣವಾಗಿ ಅವ್ರ ಜೊತೆ ಬೆಂಬಲವಾಗಿ ನಿಂತ್ಕೊಂಡಿದ್ದೇವೆ. ಸದನದ ಹೊರಗಡೆಯೂ ಕೂಡ ಬಹುಶಃ ಬೆಳಗ್ಗೆ ಇವತ್ತು ಪಾದಯಾತ್ರೆಯನ್ನ ಏನು ಘೋಷಣೆ ಮಾಡಿದ್ದಾರೆ ನಮ್ಮ ಮಿತ್ರ ಪಕ್ಷ, ಅವರ ಜೊತೆಯಲ್ಲಿ ಯಾವುದೇ ವಿಚಾರ ಇರ್ಬೋದು, ನಾಡಿನ ನೆಲ, ಜಲ, ಭಾಷೆ ಅಥವಾ ಭ್ರಷ್ಟಾಚಾರದ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಾಲ್ಮೀಕಿ ನಿಗಮದ ಒಂದು ಹಣ ಇವತ್ತು ದುರ್ಬಳಕೆ ಆಗಿದೆ. ಅದು ಬೇರೆ ಯಾವುದೋ ರಾಜ್ಯದ ಚುನಾವಣೆ ನಡೆಸಕ್ ಹೋಯ್ತು ಅಂತಾರೋ ಅಥವಾ ಯಾವುದೇ ಕೂಡ ಇವತ್ತು ಚಾರ್ಜಸ್ ಆ ಮಂತ್ರಿಗಳ ಮೇಲೆ ಏನ್ ಬಂದಿದೆ ತಮ್ಗೆ ಗೊತ್ತಿದೆ. ಹಿಂದಿದ್ದಂತ ಮಾನ್ಯ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಣ್ಣ ಅವರು ಸದನದ ಒಳಗಡೆ 187 ಕೋಟಿ ಅಲ್ಲ 89 ಕೋಟಿ ಅವ್ಯವಹಾರ ಆಗಿರ್ತಕ್ಕಂಥದ್ದು ಸತ್ಯ ಅಂತಕ್ಕಂಥದ್ದು ಕಲಾಪದಲ್ಲಿ ಒಪ್ಕೊಂಡಿದ್ದಾರೆ. ಆನ್ ದ ಫ್ಲೋರ್ ಆಫ್ ದ ಹೌಸ್ ಎರಡೂ ಸದನದಲ್ಲಿ, ಅಸೆಂಬ್ಲಿ ಮತ್ತೆ ಕೌನ್ಸಿಲ್ ಅಲ್ಲಿ ಎರಡು ಕೂಡ ಒಪ್ಕೊಂಡಿದ್ದಾರೆ. ಇಷ್ಟೆಲ್ಲ ಆಗಿಯೂ ಕೂಡ ಇಲ್ಲಿ ಪ್ರಶ್ನೆ ಎಲ್ರಿಗೂ ಮೂಡ್ತಕ್ಕಂಥದ್ದು, ಹೊಸದಾಗಿ ಸಚಿವ ಸಂಪುಟ ರಚನೆ ಆದಂತ ಸಂದರ್ಭದಲ್ಲಿ ಚಾರ್ಜಸ್ ಇರ್ತಕ್ಕಂಥದ್ದು ಅಂದ್ರೆ ಆರೋಪ ಇರ್ತಕ್ಕಂಥ ಸಚಿವನನ್ನ ಮತ್ತೊಮ್ಮೆ ಸಚಿವ ಸ್ಥಾನಕ್ಕೆ ತಗೊಳ್ತಕ್ಕಂಥ ಅಗತ್ಯತೆ ಏನಿತ್ತು? ಬೇರೆ ಯಾರು ಕೇಪಬಲ್ ಆಗಿ ಕೆಲಸ ಮಾಡ್ತಕ್ಕಂಥದ್ದಕ್ಕೆ. ಯಾಕೆಂದ್ರೆ ಇವತ್ತೇನು 50 ಜನನೋ 70 ಜನನೋ ಗೆದ್ದಿರ್ತಕ್ಕಂಥದ್ದಲ್ಲ. ಕಾಂಗ್ರೆಸ್ ನಲ್ಲಿ ಅತ್ಯಂತ ದಾಖಲೆ ಪ್ರಮಾಣದ ಶಾಸಕರುಗಳು ಇವತ್ತು ಸರ್ಕಾರ ರಚನೆ ಮಾಡಿದ್ದಾರೆ ಕಾಂಗ್ರೆಸ್ ಅವರು ಸ್ವತಂತ್ರ ಬಲದಿಂದ. ಹಾಗಾಗಿ ಇಲ್ಲಿ ಯಾರು ಕೂಡ ಪೊಟೆನ್ಶಿಯಲ್ ವ್ಯಕ್ತಿಗಳು ಇವತ್ತು ಮಿನಿಸ್ಟರ್ ಆಗ್ತಕ್ಕಂಥದಕ್ಕೆ ಅರ್ಹರು ಇರ್ಲಿಲ್ವಾ ಅಂತಕ್ಕಂಥ ಪ್ರಶ್ನೆ ಮೂಡುತ್ತೆ. ಸೊ ವಾಟ್ ಇಸ್ ದ ಇಂಟೆನ್ಷನ್ ಬಿಹೈಂಡ್ ದಿಸ್ ಅಂತಕ್ಕಂಥದ್ದು ಇವತ್ತು ಈ ಸರ್ಕಾರ ಉತ್ತರ ಕೊಡಬೇಕಾಗ್ತದೆ. ಒಟ್ಟಾರೆಯಾಗಿ ನಮ್ಮ ಮಿತ್ರ ಪಕ್ಷ ಇವತ್ತು ಏನು ರಾಜೀನಾಮೆಯನ್ನ ಡಿಮ್ಯಾಂಡ್ ಮಾಡ್ತಾ ಇದೆ ಸಚಿವರದು, ಅದರಲ್ಲಿ ನಾವು ಕೂಡ ಗಟ್ಟಿ ತಂದಿಂದ ಅವ್ರ ಜೊತೆ ನಿಂತ್ಕೊಳ್ತೇವೆ ಆ ವಿಚಾರದಲ್ಲಿ. ರಾಜ್ಯಪಾಲರಿಗೆ ಏನ್ ಮಾಡಿದ್ರು ಬಂದು ರಾಜ್ಯಪಾಲರಿಗೆ ಯಾವ ಅಧಿಕಾರ ಇದೆ ಸರ್ಕಾರಕ್ಕೆ ಸೂಚನೆ ಕೊಡಬಹುದು ಅಥವಾ ಈ ತರದ ಮನವಿ ಬಂದಿದೆ ಅಂತ ಹೇಳ್ಬೋದು. ರಾಜ್ಯಪಾಲರು ಹೇಳಿದ ತಕ್ಷಣ ರಾಜ್ಯ ಸರ್ಕಾರ ಏನಾದ್ರು ವಾಪಸ್ ತಗೊಳ್ಳಲ್ಲ. ಮುಂದಿನ ಹೋರಾಟ JDS ಯಾವ ರೀತಿ ಇರುತ್ತೆ? ನೈಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸನ್ಮಾನ್ಯ ಕುಮಾರಣ್ಣ ಅವರು ಹಿಂದೆಯೂ ಕೂಡ ಪ್ರೆಸ್ ಮೀಟ್ ಮಾಡಿದ್ರು. ಈ ಹೋರಾಟ ಇವತ್ತು ಜನತಾದಳ ಪಕ್ಷ ರೈತರ ಪರವಾಗಿ ಏನು ಕೈಗೆತ್ಕೊಂಡಿದ್ದೇವೆ. ಪ್ರತಿನಿತ್ಯ ಅಲ್ಲಿ ಓಡಾಡ್ತಕ್ಕಂಥ ಪ್ರಯಾಣಿಕರು ಏನಿದ್ದಾರೆ, ಕಮ್ಯೂಟರ್ಸ್ ಏನಿದ್ದಾರೆ, ಅಲ್ಲಿ ಸ್ಟೂಡೆಂಟ್ಗಳು ಓಡಾಡ್ತಾರೆ, ಕ್ಯಾಬ್ ಡ್ರೈವರ್ಸ್ ಓಡಾಡ್ತಾರೆ, ಆಟೋದವ್ರು ಓಡಾಡ್ತಾರೆ, ಬೈಕ್ ಚಾಲಕರು ಓಡಾಡ್ತಾರೆ, ರೈತರು ಓಡಾಡ್ತಾರೆ. ಇವತ್ತು ಇಲ್ಲಿರ್ತಕ್ಕಂಥ ಪ್ರಶ್ನೆ ಸಾರ್ವಜನಿಕರ ಹಿತಾಸಕ್ತಿಯ ದೃಷ್ಟಿಯಿಂದ ಜನತಾದಳ ಪಕ್ಷ ಕಾಮನ್ ಮ್ಯಾನ್ ಜೊತೆಯಲ್ಲಿ ನಿಂತ್ಕೊಳ್ಬೇಕು. ಯಾತಕ್ಕೋಸ್ಕರ ಕಾಮನ್ ಮ್ಯಾನು ಇವೆಲ್ಲವೂ ಕೂಡ ಉಲ್ಲಂಘನೆ ಆಗಿದೆ. ಯಾವುದು ಕಂಪ್ಲೀಷನ್
ಸ್ಯಾಂಕ್ಷನ್ ಆಗಿಲ್ಲ FWA. ಯಾತಕ್ಕಾತ ದುಡ್ಡು ಕಟ್ಟಬೇಕು ಅಂತಕ್ಕಂಥ ಪ್ರಶ್ನೆ ಇವತ್ತು ನಾವು ಸರ್ಕಾರಕ್ಕೆ ಕೇಳ್ತಾ ಇದ್ದೇವೆ. 15 ದಿನಗಳ ಕಾಲ ಅಂದ್ರೆ 2 ವಾರಗಳ ಕಾಲ ಒಂದು ಗಡುವನ್ನ ಕೊಡ್ತೇವೆ ರಾಜ್ಯ ಸರ್ಕಾರಕ್ಕೆ. ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಈ ಕೂಡಲೇ ಈ ನೈಸ್ ಸಂಸ್ಥೆ ಮಾಡಿರ್ತಕ್ಕಂಥ ಈ ಹಗರಣದಿಂದ ರಾಜ್ಯ ಸರ್ಕಾರ ಇದನ್ನ ಕೈಗೆ ಎತ್ಕೊಳ್ಳಿಲ್ಲ ಅಂತಕ್ಕಂಥದ್ದಾದ್ರೆ ಬಹುಶಃ ಒಂದು ಉಗ್ರವಾದಂತ ಒಂದು ದೊಡ್ಡ ಹೋರಾಟ ಮುಂಬರ್ತಕ್ಕಂಥ ದಿನಗಳಲ್ಲಿ ಜನತಾದಳ ಪಕ್ಷ ರೈತರ ಜೊತೆಯಲ್ಲಿ ನಿಂತು ಮತ್ತೆ ಅವರ ಏನಿವತ್ತು ಅಮಾಯಕ ರೈತರ ಭೂಸ್ವಾಧೀನ ಆಗಿದೆ ಅವೆಲ್ಲ ಕೈ ಬಿಡುವವರೆಗೂ ಕೂಡ ಹೋರಾಟ ಮಾಡ್ತೇವೆ. ಜೊತೆಯಲ್ಲಿ ಯಾರು ಕೂಡ ಬಹುಶಃ ನಮಗ್ ತಿಳಿದ ಮಟ್ಟಕ್ಕೆ ಇವತ್ತು ಈಗಾಗಲೇ ಸಾವಿರಾರು ಕೋಟಿ ದೋಚ್ಬಿಟ್ಟಿದ್ದಾರೆ, ಸಾವಿರಾರು ಕೋಟಿ ಹಗರಣ ಆಗೋಗಿದೆ. ಈಗ ₹1 ಯಾರು ಕೂಡ ಹೋಗಿ ಅಲ್ಲಿ ಟೋಲ್ ಕಟ್ಟಿ ಓಡಾಡ್ತಕ್ಕಂಥ ಸ್ಥಿತಿಗತಿಗಳಲ್ಲಿ ಯಾರು ಕೂಡ ಇದನ್ನು ಒಪ್ಕೋಬಾರದು ಅಂತಕ್ಕಂಥದ್ದು ಬಹುಶಃ ನಮ್ಮೆಲ್ಲರ ಅಭಿಪ್ರಾಯ ಅಷ್ಟೇ ಅಲ್ಲ, ಇದು ಕಾಮನ್ ಮ್ಯಾನ್ ಅಭಿಪ್ರಾಯ ಕೂಡ ಆಗಿದೆ. ಆಲ್ರೆಡಿ ಸಾಕಷ್ಟು ಜನ ಅಲ್ಲಿ ಗಲಾಟೆಗಳು ಕೂಡ ನಡೀತಾ ಇದೆ ನೈಸ್ ವಿಚಾರವಾಗಿ ಟೋಲ್ ಕಟ್ಟಬೇಕು ಅಂತ. ಆದ್ರೆ ಇಲ್ಲಿವರೆಗೂ ನೀವು ಅದೇ JDS ಪಕ್ಷದಿಂದ ಟೋಲ್ ಬಳಿ ಯಾರು ಹೋಗಿಲ್ಲ. ಏನ್ ಮುಂದೆ ಹೋಗೋದು ನಿಮ್ಮಲ್ಲಿ ಏನಾದ್ರು ಯೋಜನೆ ರೂಪಿಸ್ಕೊಂಡ್ರೆ? ನನಗೆ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ನಿರಂತರವಾಗಿ ಒಂದಷ್ಟು ಜನ ಅಸೋಸಿಯೇಷನ್ ಅವರು ಅಂದ್ರೆ ಕ್ಯಾಬ್ ಅಸೋಸಿಯೇಷನ್ಗಳಿರ್ಬೋದು, ಅಲ್ಲಿ ಬೈಕರ್ಸ್ ಅಸೋಸಿಯೇಷನ್ಗಳು ಓಡಾಡ್ತಾರೆ, ಬಹಳ ಜನ ಇವತ್ತು ಸ್ಟೂಡೆಂಟ್ಸ್ ಇರ್ಬೋದು ನನಗೆ ಅಪ್ರೋಚ್ ಮಾಡ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಒಂದು ಗೊಂದಲ ಇದೆ ಅಂತ ನಾವು ಇದನ್ನ ಒಂದು ಕ್ಯಾಂಪೇನ್ ಆಗಿ ರನ್ ಮಾಡ್ತೀವಿ. ಜನಗಳಲ್ಲಿ ಒಂದು ಜಾಗೃತಿ ಮೂಡಿಸ್ತಕ್ಕಂಥ ಒಂದು ಯೋಜನೆ ಕಾರ್ಯಕ್ರಮನೂ ಕೂಡ ನಾವು ರೂಪಿಸ್ತೀವಿ ಅತಿ ಶೀಘ್ರದಲ್ಲಿ. ಸೊ ಹಾಗಾಗಿ ಯಾರು ಕೂಡ ಅಲ್ಲಿ ಈ FWA ಆಕ್ಟಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಹೈಕೋರ್ಟಿನ ಆದೇಶ ಏನಿದೆ ಇವೆಲ್ಲವೂ ಕೂಡ ಬಹುಶಃ ಗುರುವಾರದ ದಿನ ಕಳೆದ್ರೆ ಇಲ್ಲಾಂದ್ರೆ ಶುಕ್ರವಾರದ ದಿನ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೇವೆ. ಅದರ ಒಂದು ವೆಬ್ಸೈಟ್ ಲಾಂಚ್ ಮಾಡ್ತಾ ಇದ್ದೇವೆ. ಆ ವೆಬ್ಸೈಟ್ ನಲ್ಲಿ ಜಡ್ಜ್ಮೆಂಟ್ ಕಾಪಿನಲ್ಲಿ ಇರ್ತಕ್ಕಂಥ ಆರ್ಡರ್ ಕಾಪಿ ಏನಿದೆ ಆ ಅಂಶಗಳೇನು ಇವತ್ತು ಒಬ್ಬ ಸಾಮಾನ್ಯ ಪ್ರಜೆಗೆ ಬೇಕಾಗಿರ್ತಕ್ಕಂಥ ಅಂಶಗಳು ಟೋಲ್ ಕಟ್ಟದೇ ಇರ್ತಕ್ಕಂಥದಕ್ಕೆ ಅವೆಲ್ಲವೂ ಕೂಡ ವೆಬ್ಸೈಟ್ ನ ಮೂಲಕ ಎಲ್ಲ ಕೂಡ ದೊರಕುತ್ತೆ. ಅದು ನಾನು ಅಫಿಷಿಯಲ್ ಆಗಿ ವೆಬ್ಸೈಟ್ ಶುಕ್ರವಾರ ದಿನ ಪ್ರೆಸ್ ಮೀಟ್ ಕರೆದು ಲಾಂಚ್ ಮಾಡ್ತೀನಿ. ಕುಮಾರಸ್ವಾಮಿ ಅವರು ನೈಸ್ ಟೇಕ್ ಓವರ್ ಮಾಡ್ತಿದ್ದಾರೆ DK ಶಿವಕುಮಾರ್ ಅಂತ ಹೇಳಿದ್ರು, ದಾಖಲಾತಿ ರಿಲೀಸ್ ಮಾಡ್ತಾರೆ. ಇವತ್ತು ಶಿವರಾಯ ಸ್ವಾಮಿ ಅವರು ಹೇಳಿದ್ದಾರೆ ಕುಮಾರಸ್ವಾಮಿ ಅವರು ಯಾವತ್ತೂ ದಾಖಲಾತಿ ರಿಲೀಸ್ ಮಾಡಿಲ್ಲ, ಹಿಟ್ ಅಂಡ್ ರನ್ ಮಾಡ್ತಾರೆ. ಈ 3 ವರ್ಷದಲ್ಲಿ ಇದುವರೆಗೂ ಯಾವಾಗ ದಾಖಲಾತಿ ರಿಲೀಸ್ ಮಾಡಿದೀನಿ ಅಂತ ಹೇಳಿ ಮಾಡ್ತಾರೆ, ಯಾವತ್ತೂ ಮಾಡಿಲ್ಲ. ಹಿಟ್ ಅಂಡ್ ರನ್ ಗಿರಾಕಿ ಕುಮಾರಸ್ವಾಮಿ. ಇಡೀ ರಾಜ್ಯದ ಜನತೆ ನೋಡಿದ್ದಾರೆ, ಮಾಧ್ಯಮದ ಸ್ನೇಹಿತರು ನೀವು ನೋಡಿದಿರಿ. ಸನ್ಮಾನ್ಯ ದೇವೇಗೌಡರು ಸಾಹೇಬರಾಗ್ಲಿ ಕುಮಾರಣ್ಣ ಅವರಾಗ್ಲಿ ಎಂದಿಗೂ ಕೂಡ ದಾಖಲಾತಿಗಳನ್ನ ಮುಂದಿಟ್ಕೊಂಡು ಚರ್ಚೆ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಅವರ ಸಾರ್ವಜನಿಕ ಜೀವನದಲ್ಲಿ ಇವತ್ತಿಂದ ಅಲ್ಲ ಕಳೆದ 64 ವರ್ಷದಿಂದ ಸುದೀರ್ಘವಾಗಿ ಇದನ್ನೇ ಮಾಡ್ಕೊಂಡ್ ಬಂದಿದ್ದೇವೆ. ಹಿಟ್ ಅಂಡ್ ರನ್ ಅಂತಕ್ಕಂಥ ಹೇಳ್ತಕ್ಕಂಥ ಪಾಪ ಇತ್ತೀಚೆಗೆ ಅವಾರ್ಡ್ ಆಗಿರ್ತಕ್ಕಂಥ ನೂತನ ಸಚಿವರುಗಳು ಪಾಪ ಇನ್ನೂ ಕುಮಾರಣ್ಣ ಅವ್ರ ಬಗ್ಗೆ ಮಾತಾಡೋದೇನ್ ಬಿಟ್ಟಿಲ್ಲ. ಒಂದು ಅವರು ಆಲೋಚನೆ ಮಾಡಬೇಕಾಗ್ತದೆ, ಇದೇ ಹಿಟ್ ಅಂಡ್ ರನ್ ಆಗಿದ್ ಯಾರು ಬಿಡದಿ ಪ್ರಾಜೆಕ್ಟ್ ವಿಚಾರದಲ್ಲಿ ಬೈರ್ಮಂಗ್ಲಕ್ಕೆ ಯಾವಾಗ ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸೌಧದ ಒಳಗಡೆ ಬಂದು AC ಚೇಂಬರ್ ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋಣ, ಕಾಫಿ ಕುಡ್ಕೊಂಡು ಬನ್ನಿ ಕುಮಾರಸ್ವಾಮಿ ಅವರು ಅಂತ ಕರೆದಾಗ ಕುಮಾರಸ್ವಾಮಿ ಅವರು ಮರುಪತ್ರ ಬರೆದ್ರು ಮುಖ್ಯಮಂತ್ರಿಗಳಿಗೆ, ದಯವಿಟ್ಟು ಒಳಗಡೆ ಕೂತ್ಕೊಂಡು ನಾವು ಇಬ್ಬರೇ ಚರ್ಚೆ ಮಾಡಿದ್ರೆ ಇದು ಇತ್ಯರ್ಥ ಆಗ್ಲಿಕ್ಕಿಲ್ಲ, ಇದು ರೈತರ ಸಮಸ್ಯೆ, ರೈತರ ಮಧ್ಯೆನೇ ಇದು ಚರ್ಚೆ ಆಗಬೇಕು, ದಯವಿಟ್ಟು ಬೈರ್ಮಂಗ್ಲ ಸರ್ಕಲ್ ಬನ್ನಿ ಅಂತಕ್ಕಂಥ ಆಹ್ವಾನ ಕೊಟ್ರು. ಕುಮಾರಸ್ವಾಮಿ ಅವರು ಬಂದಿದ್ರು. ಎಲ್ಲಿ ಬಂದ್ರು? ನಾಡಿನ ಮಾನ್ಯ ಮುಖ್ಯಮಂತ್ರಿಗಳು, ಗೌರವಾನ್ವಿತ ಮುಖ್ಯಮಂತ್ರಿಗಳು ಎಲ್ಲಪ್ಪ ಬಂದ್ರು? ಯಾರು ಹಿಟ್ ಅಂಡ್ ರನ್ ಯಾರು ಅಂತಕ್ಕಂಥದ್ದು ಬೈರ್ಮಂಗ್ಲ ಭಾಗದಲ್ಲಿ ರೈತರಿಗೆ ಗೊತ್ತಿದೆ, ನಾಡಿನ ಜನತೆ ನೋಡಿದೆ.